ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಈ ಒಂದು ವಾರ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಇವರು ಹೊರಗಡೆ ಹೋಗೋದಕ್ಕೆ ಏನು ಕಾರಣ ಇರಬಹುದು, ವಿಶೇಷವಾಗಿ ಇವರು ಎಲ್ಲಿ ಹೆಡವಿದ್ರು, ಏನು ತಪ್ಪುಗಳನ್ನು ಮಾಡಿದ್ರು, ಮುಖವಾಡ ಹಾಕೊಂಡೇ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಬಂದ್ರ, ಈ ರೀತಿಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಇವರು ಮಾಡಿರ್ತಕ್ಕಂಥ ತಪ್ಪಿನ ಬಗ್ಗೆ ಒಂದಿಷ್ಟು ಚರ್ಚೆ ಅಂಥದ್ದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನೀವೇನಾದರೂ ಈ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ಫೇಸ್ಬುಕ್ ಪೇಜನ್ನು ಫಾಲೋ ಕೂಡ ಮಾಡ್ಕೊಳ್ಳಿ. ನೇರವಾಗಿ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ಈ ಒಂದು ಧ್ರುವಂತ್ ಆರಂಭದ ದಿನದಲ್ಲಿ ಬಂದಂಥ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಕಾಂಪಿಟೇಟರ್ ಇರಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಬರ್ತಾ ದಿನಗಳು ಕಳೀತಾ ಹೋದಂತೆ ಸೆಂಟಿಮೆಂಟ್ಗಳಲ್ಲಿ ಇವರು ಫೂಲ್ ಆಗೋದಕ್ಕೆ ಪ್ರಾರಂಭಿಸಿಬಿಟ್ರು. ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಮಲ್ಲಮ್ಮನನ್ನ ತಾಯಿ ಅಂದ್ಕೊಂಡು, ರಕ್ಷಿತಾಳನ್ನು ತಂಗಿ ಅಂದ್ಕೊಂಡು, ಈ ರೀತಿಯಾಗಿ ಒಂದಿಷ್ಟು ದಿನಗಳನ್ನು ಕಳೆದು ಬಿಟ್ಟರು. ಇದೆಲ್ಲವೂ ಕೂಡ ಆದ ಬಳಿಕ ಬಿಗ್ ಬಾಸ್ ಮನೆಯಿಂದ ಈ ತಾಯಿಯಾಗಿರ್ತಕ್ಕಂಥ ಮಲ್ಲಮ್ಮ ಅವರು ಹೊರಗಡೆ ಬರ್ತಾರೆ. ರಕ್ಷಿತಾ ಜೊತೆ ವೈಮನಸ್ಸು ಬಂದುಬಿಡುತ್ತೆ. ಸೊ ರಕ್ಷಿತಾ ಇವರೆಲ್ಲರನ್ನೂ ಕೂಡ ಬೇರೆ ಆದ ನಂತರ ಅಶ್ವಿನಿಯವರ ಟೀಮ್ ಜೊತೆ ಸೇರಿಕೊಂಡು ಬಿಡ್ತಾರೆ. ಅವರ ಜೊತೆ ಸೇರಿಕೊಂಡು ಮತ್ತೆ ಅವರದೇ ರೀತಿಯಲ್ಲಿ ಪ್ರಯತ್ನವನ್ನು ಪಡೋದಕ್ಕೆ ಪ್ರಾರಂಭಿಸ್ತಾರೆ. ಅಂದರೆ ಈ ಸ್ಟ್ಯಾಂಡ್ ತಗೊಂಡ್ರೆ ಯಾವ ಅಭಿಮಾನಿಗಳು ಕೂಡ ಇವರಿಗೆ ಓಟನ್ನು ಹಾಕ್ದೇ ಇರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಆದರೆ ಸ್ಟ್ಯಾಂಡ್ ಬದಲಿಗೆ ಒಂದು ರೀತಿಯಲ್ಲಿ ಬಾಕೆಟ್ ಹಿಡಿಯುವಂಥ ಕೆಲಸವನ್ನು ಮಾಡಿದರು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಹಾಗಾಗಿ ಜನಗಳು ಇವರಿಗೆ ಓಟ್ ಹಾಕೋದನ್ನು ನಿಲ್ಲಿಸಿಬಿಟ್ರು ಅಂತ ಅನಿಸುತ್ತೆ. ಸೊ ಏನೋ ಒಂದು ಒಳ್ಳೆಯ ಅವಕಾಶವನ್ನು ಪಡೆದುಕೊಂಡಿದ್ದರು. ಹೊರಗಡೆ ಒಂದು ಏನೋ ಕೆಲವೊಂದಿಷ್ಟು ಕಷ್ಟಗಳನ್ನು ಪಡ್ತಾಯಿದ್ರು, ಜೀವನದಲ್ಲಿ ತುಂಬ ಕಷ್ಟಗಳನ್ನು ಕೂಡ ಅನುಭವಿಸಿ ಬಂದಿದ್ದರು. ಸೊ ಇದೊಂದು ತುಂಬ ದೊಡ್ಡ ಅಪಾರ್ಚುನಿಟಿ ಇವರಿಗಿತ್ತು. ಸೊ ಇವರ ಒಂದು ಸಿನಿ ಜರ್ನಿ ಅಥವಾ ಇವರ ಒಂದು ಕಲಾವಿದನ ಜೀವನವನ್ನು ಮುಂದುವರಿಸೋದಕ್ಕೆ ಇದೊಂದು ಅವಕಾಶ ಅಥವಾ ಈ ಒಂದು ಬಿಗ್ ಬಾಸ್ ಅವಕಾಶ ಇವರಿಗೆ ಬೇಕಾಗಿತ್ತು. ಸೊ ಕೆಲವು ದಿನಗಳ ಕಾಲ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಕಾಲ ಕಳೆಯುವಂಥ ಅವಕಾಶ ಇವರಿಗೆ ಸಿಕ್ಕಿತ್ತು. ಫೈನಲಿಸ್ಟ್ ಆಗ್ಬಹುದು ಅಂತ ಆರಂಭದಲ್ಲಿ ಅನ್ನಿಸ್ತಾ ಇತ್ತು. ಆದರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿಯಾಗಿ ತೊಡಗಿಕೊಳ್ಳಲಿಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಜನಗಳು ಇವರನ್ನು ಹೊರಗಡೆ ಹಾಕಿದ್ರು ಅಂತಲೇ ಹೇಳ್ಬೋದು. ಇನ್ನು ಈ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಇರ್ಬೋದು ಹೊರಗಡೆ. ಆದರೆ ಈ ಒಂದು ಮುಖವಾಡ ಹಾಕ್ಕೊಂಡಿದ್ದಾನೆ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಜನಗಳು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಹೇಳ್ತಾ ಇದ್ದರು. ಅದೆಲ್ಲವೂ ಕೂಡ ಸುಳ್ಳು ಅಂತ ಮೇಲ್ನೋಟ ಕಾಣಿಸ್ತಾ ಇತ್ತು. ಅವನು ಏನಿದ್ದಾನೆ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆದರೆ ಮುಖವಾಡ ಅನ್ನೋ ಕಾರಣಕ್ಕೆ ನಾನು ಬಿಗ್ ಬಾಸ್ ಮನೆಯಿಂದನೇ ಹೊರಗಡೆ ಹೋಗ್ಬಿಡ್ತೀನಿ, ನಾನು ಕೆಟ್ಟದಾಗಿ ಹೊರಗಡೆ ಪೋಟ್ರೆ ಆಗ್ತೀನಿ ಅನ್ನೋದಾದರೆ ಬಿಗ್ ಬಾಸ್ ಆಟವೇ ನನಗೆ ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಸೊ ಅದೆಲ್ಲವೂ ಕೂಡ ಆದ ಬಳಿಕ ಈ ವ್ಯಕ್ತಿ ಯಾವತ್ತೂ ರಕ್ಷಿತಾಳಿಂದ ದೂರವಾಗಿ ರಕ್ಷಿತಾ ಬಗ್ಗೆ ನೆಗೆಟಿವನ್ನು ಮಾತನಾಡೋದಕ್ಕೆ ಪ್ರಾರಂಭಿಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಗಳು ಇವರನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಪ್ರಾರಂಭಿಸಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ನಾನು ರಕ್ಷಿತಾ ಬಗ್ಗೆ ಏನು ಮಾತನಾಡ್ತಾ ಇದ್ದೀನಿ ಅಥವಾ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವಳನ್ನೇ ಎತ್ತಿ ಹಿಡಿತಿದ್ದೀನಿ ಅಂತ ಅಲ್ಲ, ಮೇಲ್ನೋಟಕ್ಕೆ ಯಾವ ರೀತಿಯಾಗಿ ಕಾಣಿಸುತ್ತೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗಡೆ ಜನಗಳು ಅಭಿಪ್ರಾಯ ಏನಿದೆ ಆ ಒಂದು ಅಭಿಪ್ರಾಯವನ್ನು ಕೂಡ ಗಮನಿಸಿದ ಮೇಲೇ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂತಹದ್ದು. ಸೊ ವಿಶೇಷವಾಗಿ ಧ್ರುವಂತ್ ಹೊರಗಡೆ ಬರೋದಕ್ಕೆ ನಿಮ್ಮ ಪ್ರಕಾರ ಏನು ಕಾರಣ ಇರಬಹುದು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.